ಮತ್ತೊಮ್ಮೆ ಸ್ವಾಗತ. ಮಲೆಗಳಿಗಳೇ ಮದುಮಗಳು ಕಾದಂಬರಿಯ ಈ ಜಗತ್ತಿಗೆ. ಕಳೆದ ಭಾಗದಲ್ಲಿ ಎಲ್ಲಿದ್ದೇವೋ ಅಲ್ಲಿಂದಲೇ ಕಥೆಯನ್ನ ಮುಂದುವರಿಸೋಣ. ಕತೆ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಒಂದು ಬಿರುಗಾಳಿಯ ರಾತ್ರಿ. ಇದು ಹಲವರ ಬದುಕಿನ ದಿಕ್ಕನ್ನೇ ಬದಲಿಸಲಿದೆ. ಕಥೆಯ ಈ ಭಾಗ ಶುರುವಾಗೋದೇ ಗುತ್ತನ ಒಂದು ಶಪಥದಿಂದ. ಈ ಸಾರಿ ನಾನು ಅವಳನ್ನು ಹಾರಿಸಿಕೊಂಡು ಬರದೇ ಇದ್ರೆ ನಮ್ಮಪ್ಪ ಅಮ್ಮಗೆ ಹುಟ್ಟಿದ ಗಂಡೆ ಅಲ್ಲ ನಾನು ಅಂತ. ನೋಡಿ, ಈ ಒಂದು ಮಾತು ಇದೇ ಆ ಇಡೀ ರಾತ್ರಿಯ ಘಟನೆಗಳಿಗೆ ನಾಂದಿ ಹಾಡುತ್ತೆ. ಸರಿ, ಹಾಗಾದ್ರೆ ಬನ್ನಿ. ನಮ್ಮ ಕಥೆಯ ಮೊದಲ ಎಳೆ ಶುರುವಾಗೋದು ಗುತ್ತನಿಂದ. ಅವನೊಂದು ಅಪಾಯಕಾರಿ ಪಯಣಕ್ಕೆ ಹೊರಟಿದ್ದಾನೆ. ಅವನ ಈ ಪಯಣ ಗೊತ್ತಾ, ಈ ಕಾದಂಬರಿಯ ಬೇರೆ ಎಲ್ಲ ಪಾತ್ರಗಳ ಮನಸ್ಸಿನೊಳಗಿನ ಹೋರಾಟಕ್ಕೂ ಹಿಡಿದ ಕನ್ನಡಿಯ ಹಾಗೆ ಇದೆ. ಅವನು ಹೊರಟಿರೋದು ಸುಮ್ನೆ ಅಲ್ಲ. ಮಲೆನಾಡಿನ ದಟ್ಟಕಾಡು, ಜೊತೆಗೆ ಜೋರಾಗಿ ಮಳೆ ಸುರಿಯೋಕ್ ಶುರುವಾಗಿದೆ. ಮುಸ್ಸಂಜೆ ಕಳೆದು ಕತ್ಲಾಗ್ತಾ ಇದೆ. ಅಂದ್ರೆ ಈಗ ಆ ಕಾಡು ಅನ್ನೋದು ಬರೀ ಕಾಡಲ್ಲ, ಅದೊಂದು ಕಾಣದ ಅಪಾಯಗಳ ಗೂಡು. ಅವನ ಪಯಣ ಅಂದ್ರೆ ಸುಮ್ನೆ ನಡ್ಕೊಂಡು ಹೋಗೋದಲ್ಲ. ಒಂದ್ ಕಡೆ ಇಂಬಳಗಳ ಕಾಟ, ಮೈಯೆಲ್ಲ ರಕ್ತ ಹೀರ್ತಿವೆ. ಇನ್ನೊಂದು ಕಡೆ ಕಣ್ಣು ಕುಕ್ಕೋ ಕತ್ತಲು, ಜೀರುಂಡೆಗಳ ಕಿವಿಗಡಿಚಿಕ್ಕುವ ಕೂಗು ಬೇರೆ. ಜೊತೆಗೆ ಮಳೆಗೆ ಹಳ್ಳಕೊಳ್ಳಗಳೆಲ್ಲ ಉಕ್ಕಿ ಹರಿತಿವೆ. ಇದೊಂದು ಪಯಣ ಅಲ್ಲ, ಇದೊಂದು ಯುದ್ಧವೇ ಸರಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಗುತ್ತನತ್ರ ಇರೋದು ಎರಡೇ ವಸ್ತುಗಳು. ಒಂದು, ಸೊಂಟದಲ್ಲಿ ಸಂಭಾವಿ ಹೆಗ್ಗಡೆಯವರು ಕೊಟ್ಟಿರೋ ರಹಸ್ಯ ಪತ್ರ. ಇನ್ನೊಂದು, ಕೈಯಲ್ಲಿರೋ ದೊಡ್ಡ ದೊಣ್ಣೆ. ಅಂದ್ರೆ ಅವನ ಈ ಮಿಷನ್ ಇದೆಯಲ್ಲ, ಅದು ಸೂಕ್ಷ್ಮವೂ ಹೌದು, ಹಾಗೇನೆ ಅಪಾಯಕಾರಿಯೂ ಹೌದು. ಮಾತುಕತೆಯೂ ಆಗ್ಬೋದು, ಹೊಡೆದಾಟವೂ ಆಗ್ಬೋದು. ಸರಿ, ಈಗ ಹೊರಗಡೆ ಕಾಡಿನಲ್ಲಿ ಸುರಿಯುತ್ತಿರೋ ಮಳೆಯಿಂದ ಕಥೆಯನ್ನ ನೇರವಾಗಿ ಹೆಗ್ಗಡೆಯವರ ಮನೆ ಒಳಗಡೆ ತೆಗೆದುಕೊಂಡೋಗೋಣ. ಯಾಕಂದ್ರೆ ಹೊರಗಿನ ಬಿರುಗಾಳಿಗಿಂತ ದೊಡ್ಡ ಬಿರುಗಾಳಿ ಆ ಮನೆಯೊಳಗೆದ್ದಿದೆ. ಆ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿನ ಕೆಲಸದವನು ಮಂಜ ಒಂದೇ ಮಾತಿನಲ್ಲಿ ಹೇಳ್ತಾನೆ, ಮೂಹತ್ತು ಜಗಳ ಜಗಳ ಜಗಳ. ಅಬ್ಬಾ, ಅಂದ್ರೆ ಅಲ್ಲಿರೋದು ಒಂದೇ, ಅದು ನಿರಂತರ ಸಂಘರ್ಷ. ಹಾಗಾದ್ರೆ ಯಾಕೆ ಜಗಳ? ಈ ಸಂಘರ್ಷದ ಮೂಲ ಏನು? ಎಲ್ಲ ಇರೋದು ಒಂದೇ ಕಾರಣಕ್ಕೆ. ವಂಶಕ್ಕೆ ಒಬ್ಬ ಗಂಡು ಮಗು ಬೇಕು ಅನ್ನೋ ಹಠ. ಇದೇ ಹಠ, ಇದೇ ಒತ್ತಡ ಭೈರಮೆ ಹೆಗ್ಗಡೆಯನ್ನ ಎರಡನೇ ಮದ್ವೆ ಯೋಚನೆ ಮಾಡೋ ಹಾಗೆ ಮಾಡದೆ, ಜಟ್ಟಮ್ಮನನ್ನ ಬಂಜೆ ಅಂತ ಮೂದ್ಲಿಸೋ ಹಾಗೆ ಮಾಡದೆ, ಕೊನೆಗೆ ಹೆಣ್ಣನ್ನೇ ಹೆಣ್ಣಿಗೆ ಶತ್ರುವಾಗಿ ನಿಲ್ಲಿಸಿದೆ. ಆ ಮನೆಯಲ್ಲಿರೋ ಖಾಲಿ ತೊಟ್ಲು, ಅದು ಈ ನೋವಿನ, ಈ ಸಂಘರ್ಷದ ಸಂಕೇತ. ಒಂದ್ಸಲ ಯೋಚನೆ ಮಾಡಿ, ಯಾವ ತೊಟ್ಲು ಒಂದು ಮನೆಯ ಭರವಸೆ ಆಗಿರ್ಬೇಕಿತ್ತೋ ಅದೇ ತೊಟ್ಟಿಲಿನ ಹಗ್ಗದಿಂದ ನೇಣ್ ಹಾಕ್ಕೊಂಡು ಸಾಯ್ತೀನಿ ಅಂತ ಜಟ್ಟಮ್ಮ ಬೆದರಿಕೆ ಹಾಕಿದ್ಲು. ಅಂದ್ರೆ ಭರವಸೆಯೇ ಹತಾಶೆಯಾಗಿ ಬದಲಾಗಿದೆ. ಸರಿ, ಈ ಅಧಿಕಾರದ ಆಟ, ಈ ವಂಶದ ಜಗಳ, ಇದೆಲ್ಲದರ ಮಧ್ಯೆ ಸಿಕ್ಕಿಹಾಕ್ಕೊಂಡಿರೋ ಚಿನ್ನಮ್ಮನ ಕಥೆಯೇನು? ಅವಳ ಸಂಕಟದ ಕಡೆಗೆ ಈಗ ಗಮನ ಹರಿಸೋಣ. ಯಾಕಂದ್ರೆ ಇಲ್ಲೇ ನಮ್ಗೆ ಗೊತ್ತಾಗೋದು ದೊಡ್ಡವರ ಆಟಕ್ಕೆ ಸಾಮಾನ್ಯರು ತೆರಬೇಕಾದ ಬೆಲೆ ಎಷ್ಟು ದೊಡ್ಡದು ಅಂತ. ಚಿನ್ನಮ್ಮಳ ಭವಿಷ್ಯವನ್ನು ನಿರ್ಧರಿಸ್ತಿರೋದು ಯಾರು? ಸ್ವತಃ ಅವಳ? ಖಂಡಿತ ಇಲ್ಲ. ಅವಳ ಜೀವನ ಒಂದು ವ್ಯವಹಾರದ ವಸ್ತುವಾಗಿದೆ. ಶಕ್ತಿಶಾಲಿ ಗಂಡಸರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಅವಳು ಅಸಹಾಯಕಳಾಗಿ ನೋಡೋದು ಬಿಟ್ಟು ಬೇರೇನೂ ಮಾಡೋ ಹಾಗಿಲ್ಲ. ಇಲ್ಲಿ ನಡೀತಿರೋದು ಒಂದು ರೀತಿಯ ವ್ಯವಹಾರ. ಅದು ತುಂಬಾನೇ ಕ್ರೂರವಾದ ವ್ಯವಹಾರ. ಒಂದು ಕಡೆ ಸಾಲದಲ್ಲಿ ಮುಳುಗಿರೋ ಅವಳ ತಂದೆ ವೆಂಕಪ್ಪನಾಯಕ ಸಾಲ ತೀರ್ಸೋಕೆ ಮಗಳನ್ನ ಹೆಗ್ಗಡೆಗೆ ಮದ್ವೆ ಮಾಡ್ಕೊಡೋಕೆ ಒಪ್ಕೊಳ್ತಾನೆ. ಇನ್ನೊಂದ್ ಕಡೆ ತನ್ನ ಪ್ರತಿಷ್ಠೆ ಮತ್ತು ವಂಶೋದ್ಧಾರಕ್ಕಾಗಿ ಹೆಗ್ಗಡೆ ಹಣ ಮತ್ತು ಅಧಿಕಾರ ಬಳಸಿ ಈ ಮದುವೆನ ಗಟ್ಟಿ ಮಾಡ್ಕೊಳ್ತಾನೆ. ಇವರಿಬ್ಬರ ಮಧ್ಯೆ ಪ್ರೀತಿಗೋಸ್ಕರ ಮುಕುಂದಯ್ಯ ಅವಳನ್ನ ಪಾರು ಮಾಡೋಕೆ ರಹಸ್ಯ ಯೋಜನೆ ಹಾಕ್ತಾನೆ. ಪಾಪ ಚಿನ್ನಮ್ಮ ಕರ್ತವ್ಯ ಮತ್ತು ಸನ್ನಿವೇಶದ ಮಧ್ಯೆ ಸಿಕ್ಕಾಕೊಂಡು ಹತಾಶಳಾಗಿದ್ದಾಳೆ. ಮಲೆನಾಡಿನ ಆ ಸಣ್ಣ ಹಳ್ಳಿಗಳಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತಾರಲ್ಲ, ಹಾಗೆ ಅಲ್ಲಿ ರಹಸ್ಯಗಳು ಹೆಚ್ಚು ಹೊತ್ತು ರಹಸ್ಯವಾಗಿ ಉಳಿಯೋದಿಲ್ಲ. ಒಂದು ಗುಸುಗುಸು ಸುದ್ದಿ, ಒಂದು ಪಿಸುಮಾತು, ಅದು ಕೆಲವೊಮ್ಮೆ ಒಂದು ಒಪ್ಪಂದಕ್ಕಿಂತಲೂ ಬಲವಾಗಿರುತ್ತೆ. ಚಿನ್ನಮ್ಮನನ್ನ ಪಾರು ಮಾಡೋಕೆ ಮುಕುಂದಯ್ಯ ಹಾಕಿದ್ದ ಪ್ಲಾನ್ ಇದೆಯಲ್ಲ, ಅದೀಗ ರಹಸ್ಯವೇ ಅಲ್ಲ. ವಿಚಿತ್ರ ಅಂದ್ರೆ ಯಾರೂ ಅದರ ಬಗ್ಗೆ ಓಪನ್ ಆಗಿ ಮಾತಾಡಲ್ಲ. ಆದ್ರೆ ಆ ಗುಸುಗುಸು ಕಿವಿ ಮಾತು ಇಡೀ ಊರಿಗೆ ಹರಡ್ಬಿಟ್ಟಿದೆ. ಈ ಗುಸುಗುಸು ಮಾತಿನ ಪರಿಣಾಮ ಏನು ಗೊತ್ತಾ? ಚಿನ್ನಮ್ಮ ಏನಾದ್ರೂ ಮಾಡೋದಕ್ಕೂ ಮೊದಲು ಊರಿನ ಜನ ತಮ್ಮ ಮನಸ್ನಲ್ಲೇ ಅವಳನ್ನ ತಪ್ಪಿತಸ್ಥೆ ಅಂತ ನಿರ್ಧಾರಿಸ್ಬಿಟ್ಟಿದ್ದಾರೆ. ಇದು ಪ್ರೇಮಿಗಳಾದ ಮುಕುಂದಯ್ಯ ಮತ್ತು ಚಿನ್ನಮ್ಮನನ್ನ ಒಂಟಿಯಾಗಿಸುತ್ತೆ. ಅಷ್ಟೇ ಅಲ್ಲ, ಈಗ ತಪ್ಪಿಸ್ಕೊಳ್ಳೋದು ಇನ್ನೂ ಕಷ್ಟ. ಯಾಕಂದ್ರೆ ಇಡೀ ಊರಿನ ಕಣ್ಣು ಅವರ ಮೇಲಿದೆ. ಸರಿ, ರಾತ್ರಿ ಆಳವಾಗ್ತಾ ಇದೆ. ಕಥೆಯ ಬೇರೆ ಬೇರೆ ಎಳೆಗಳೆಲ್ಲ ಒಂದಕ್ಕೊಂದು ಹತ್ರ ಬರ್ತಾ ಇವೆ. ಇಷ್ಟು ಹೊತ್ತು ಒಳಗೊಳ್ಗೆ ಕುದೀತಿದ್ದ ಆ ಕೋಪ, ಆ ದ್ವೇಷ, ಆ ಅಸಹಾಯಕತೆ ಎಲ್ಲವೂ ಈಗ ಹಿಂಸೆಯ ರೂಪದಲ್ಲಿ ಸ್ಫೋಟಗೊಳ್ಳೋ ಸಮಯ ಬಂದಿದೆ.
ಅದಕ್ಕೆ ಮೊದಲ ಉದಾಹರಣೆ ಇಲ್ಲಿದೆ. ತಿಮ್ಮಪ್ಪ ಹೆಗ್ಗಡೆ ತನ್ನ ಅಧಿಕಾರದ ದರ್ಪವನ್ನ, ತನ್ನ ಕೋಪವನ್ನ ತೋರ್ಸೋಕೆ ಸಣ್ಣಬೀರ ಅನ್ನೋ ಒಬ್ಬನಿಗೆ ಜನರೆದುರೇ ಹೊಡಿಸ್ತಾನೆ. ಎಲ್ಲಿಯವರೆಗೆ ಅಂದ್ರೆ ಅವನ ಬಾಯಿಂದ ರಕ್ತ ಚಿಮ್ಮಿ ಅವನು ಮಾತು ನಿಲ್ಸೋವರ್ಗೂ. ಆ ರಾತ್ರಿಯ ಕ್ರೌರ್ಯಕ್ಕೆ ಇದೊಂದು ಸಣ್ಣ ಸ್ಯಾಂಪಲ್ ಅಷ್ಟೆ. ಒಂದು ಕಡೆ ಈ ರೀತಿ ಬಹಿರಂಗ ಹಿಂಸೆ ನಡೀತಿದ್ರೆ, ಇನ್ನೊಂದು ಕಡೆ ಕತ್ತಲಲ್ಲಿ ಗುಪ್ತನ ರಹಸ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಪ್ರಮುಖ ಸಂದೇಶ, ಕಥೆಯ ದಿಕ್ಕನ್ನೇ ಬದಲಿಸಬಹುದಾದ ಒಂದು ಪತ್ರ ಒಂದು ಕೈಯಿಂದ ಇನ್ನೊಂದು ಕೈಗೆ ರಹಸ್ಯವಾದಿ ರವಾನೆಯಾಗ್ತಿದೆ. ಇದೆಲ್ಲದರ ಮಧ್ಯೆ ಚಿನ್ನಮ್ಮನ ಪಾಡು. ಅವಳಿಗೆ ಈ ಊರ ಮಾತು, ಈ ವದಂತಿಗಳು ಎಲ್ಲವೂ ಸೇರಿ ಸಹಿಸಲಾರದ ಭಾರವಾಗಿದೆ. ತನ್ನ ಸುತ್ತ ಇರೋ ಗೋಡೆಗಳು ತನ್ನನ್ನ ಹತ್ತಿರದಿಂದ ಬಂಧಿಸ್ತಿವೆ ಅನ್ನೋ ಭಾವನೆ ಅವಳನ್ನ ಇನ್ನಷ್ಟು ಹತಾಶೆಯ ಕೂಪಚ್ಚೆ ತಳ್ತಿದೆ. ನೋಡಿ, ಒಂದೇ ಒಂದು ರಾತ್ರಿ, ಈ ರಾತ್ರಿ ಹಲವರು ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದೆ. ಗೊತ್ತಾ, ಚಿನ್ನಮ್ಮ, ಮುಕುಂದಯ್ಯ, ಹೆಗ್ಗಡೆಯವರು ಇವರೆಲ್ಲರ ಭವಿಷ್ಯ ಏನಾಗಲಿದೆ? ಈ ರಾತ್ರಿ ಅವರಿಗೆ ವಿಜಯವನ್ನ ತಂದುಕೊಡುತ್ತಾ ಅಥವಾ ವಿನಾಶವನ್ನ? ಉತ್ತರಕ್ಕಾಗಿ ಕಾಯಲೇಬೇಕು. ಮುಂದಿನ ಭಾಗದಲ್ಲಿ ನೋಡೋಣ.